ಮುಂದಿನ ಬಾರಿಯೂ ನಾನೇ ಬಜೆಟ್ ಮಂಡಿಸ್ತೇನೆ. ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಈ ಹೇಳಿಕೆ ಬಹಳ ಅಚ್ಚರಿ ಕಾರಣ ಆಗಿದೆ. ಮುಂದಿನ ಬಾರಿಯೂ ನಾನೇ ಬಜೆಟ್ ಮಂಡನೆ ಮಾಡ್ತೀನಿ ಅಂತ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಒಂದೇ ಮಾತಲ್ಲಿ ವಿರೋಧಿಗಳಿಗೆ ಮತ್ತೆ ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ವಿಧಾನಸಭೆ ಚರ್ಚೆ ವೇಳೆ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ರು. 5 ವರ್ಷ ನಾನೇ ಇರ್ತೀನಿ ಅಂತ ವಿಧಾನಸಭೆಯಲ್ಲಿ ಮಾತನಾಡಿದಂತಹ ಸಿದ್ದರಾಮಯ್ಯ ಇವತ್ತು ಮತ್ತೆ ಮುಂದಿನ ಬಜೆಟ್ ಅನ್ನು ನಾನೇ ಘೋಷಣೆ ಮಾಡ್ತೀನಿ, ಮಂಡಿಸ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಪರಿಷತ್ನಲ್ಲಿ ಸಿಎಂ ಮಾತನಾಡಿದಂತಹ ಸಂದರ್ಭದಲ್ಲಿ ಏನ್ ಹೇಳಿದ್ರು ಹಾಗಾದ್ರೆ ಕೇಳೋಣ ಬನ್ನಿ. ಇದು 3ನೇ ಬಜೆಟ್ ಮಂಡಿಸ್ತಾ ಇದ್ದೀನಿ ಈ ವರ್ಷ. ಈ ಸರ್ಕಾರ ಬಂದಿದೆ 23-24 ನೀವೇ ಮಂಡಿಸಿದ್ರಿ. ಆಮೇಲೆ ನಾನು ಒಂದು ಬಜೆಟ್ ಮಂಡಿಸಿದೆ. 24-25 ಬಜೆಟ್ ಮಂಡಿಸಿದೆ. 25-26 ಬಜೆಟ್ ಮಂಡಿಸಿದ್ದೀನಿ. ಇಟ್ಸ್ ಎ ಫ್ಯಾಕ್ಟ್ ದಟ್ ಇಟ್ ಇಸ್ ಎ ಡಿಫಿಸಿಟ್ ಬಜೆಟ್. ಇಟ್ ಇಸ್ ಎ ಫ್ಯಾಕ್ಟ್. ಬಟ್ 27,000 ಕೋಟಿ ಇತ್ತು. ಅದು ಇವತ್ತು 19,262 ಕೋಟಿ ಆಗಿದೆ. ಡಿಫಿಸಿಟ್ ಅಂದ್ರೆ ಕಡಿಮೆ ಆಯಿತು. ಮುಂದಿನ ವರ್ಷಕ್ಕೆ ಐ ಆಮ್ ಕಾನ್ಫಿಡೆಂಟ್ 100% that I am going to present revenue surplus budget. ಗೊತ್ತಾಯ್ತಲ್ಲ. ಆಮೇಲೆ ಮಾನ್ಯ ಆಮೇಲೆ ಇನ್ನೊಂದು ಹೇಳ್ಬಿಡಿ. ಇವ್ರು ಹೇಳ್ದಕ್ಕೆ ಕೇಳ್ತಾ ಇದ್ದೀನಿ. ನಾರಾಯಣ ಸ್ವಾಮಿ ಹೇಳಿದ್ರು ಜನ 3 ಮಾನದಂಡಗಳಿದ್ದಾವೆ. ಎಲ್ಲಿ ನಾರಾಯಣ ಸ್ವಾಮಿ? ನೀವು ಮೊದಲು ಗೆಲ್ಲೋದಕ್ಕೆ ನೋಡ್ಕೊಳ್ಳಿ. ನಾವು 100 ಮತ್ತೆ ಗೆದ್ದು ಬರ್ತೀವಿ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅಧ್ಯಕ್ಷರೇ, ನಾನು ಬೈ ಎಲೆಕ್ಷನ್ ಅಲ್ಲೂ ಕೂಡ ಏನಾಯ್ತು? ಬೈ ಎಲೆಕ್ಷನ್ ಅವ್ರೇನ್ ಮಾಡ್ತಾರೆ? ಈ ಆಶಯ ಹೋಗಲ್ಲ, ನಾವು ಮತ್ತೆ ಗೆದ್ದು ಬರ್ತೀವಿ. ನೀವು ಮೊದಲು ಗೆಲ್ಲೋದಕ್ಕೆ ನೋಡ್ಕೊಳ್ಳಿ. ನಾವು 100 ಮತ್ತೆ ಗೆದ್ದು ಬರ್ತೀವಿ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅಧ್ಯಕ್ಷರೇ, ನಾನು ಬೈ ಎಲೆಕ್ಷನ್ ಅಲ್ಲೂ ಕೂಡ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತೇಶ್, ಮತ್ತೆ ಸಿದ್ದರಾಮಯ್ಯ ಎಲ್ಲ ಅವಕಾಶ ಸಿಗುತ್ತಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫುಲ್ ಸ್ಟಾಪ್ ಇಡ್ತಾನೆ ಇದ್ದಾರೆ. ಇವತ್ತು ನಿನ್ನೆ ಸಹ ಮಾತನಾಡಿದಂತಹ ಮಾತು ಮುಂದಿನ ಬಜೆಟ್ ಅನ್ನ ನಾನೇ ಮಂಡಿಸ್ತೀನಿ ಅಂತ ಹೇಳೇ ಬಿಟ್ರು. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಯಾವ ರೀತಿ ಸಂದೇಶ ರವಾನೆ ಮಾಡಿದ್ರು ಅಂತ? ಪ್ರಗತಿ, ಈಗ ಮೊನ್ನೆ ವಿಧಾನಸಭೆಯಲ್ಲೂ ಚರ್ಚೆ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಅದೇ ಮಾತನ್ನು ಹೇಳಿದರು. ಅಂದರೆ ಮುಂದಿನ ಟರ್ಮ್ಗೂ ನಾವೇ ಅಧಿಕಾರಕ್ಕೆ ಬರ್ತೀವಿ, ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ಈ ಟರ್ಮ್ನಲ್ಲೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂಥ ಒಂದು ಮೆಸೇಜನ್ನು ಕೂಡ ಪಾಸ್ ಮಾಡಿದರು. ನಿನ್ನೆ ವಿಧಾನ ಪರಿಷತ್ನಲ್ಲೂ ಕೂಡ ಅಂದರೆ ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯಕ್ಕೆ ಆದಂಥ ಚರ್ಚೆಗೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮತ್ತು ವಿಪಕ್ಷಗಳ ನಡುವೆ ಆಗಾಗ ಟಾಕ್ ವಾರ್ ನಡೀತಾನೆ ಇತ್ತು, ವಾಗ್ವಾದಗಳು ನಡೀತಾನೆ ಇತ್ತು. ಬಜೆಟ್ನ ವಿಚಾರಕ್ಕೆ ಬಂದಂತೆ ಈ ಬಾರಿ ನಾನು ಕೋತಾ ಬಜೆಟ್ ಮಂಡಿಸಿದ್ದೀನಿ, ಆದರೆ ಮುಂದಿನ ಬಾರಿ ಸರ್ಪ್ಲಸ್ ಬಜೆಟ್ ಇದ್ದೇ ಇರುತ್ತೆ ಅನ್ನುವಂಥ ವಿಶ್ವಾಸವನ್ನು ಸದನಕ್ಕೆ ವ್ಯಕ್ತಪಡಿಸಿದರು. ಈ ವೇಳೆ ವಿಪಕ್ಷ ನಾಯಕರಾಗಿರುವಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು ಎದ್ದು ನಿಂತು ಮುಂದಿನ ಬಜೆಟನ್ನು ನೀವೇನೋ ಮಂಡಿಸಬೇಕು ಅನ್ನುವಂಥ ವಿಶ್ವಾಸದಲ್ಲಿ ಇದ್ದೀರಾ, ಆದರೆ ನಿಮಗೆ ನಿಮ್ಮ ಪಕ್ಷದವರೇ ಅವಕಾಶ ಮಾಡಿಕೊಡ್ತಾರಾ ಅನ್ನುವಂಥ ಪ್ರಶ್ನೆಯನ್ನೇ ಎತ್ತಿದ್ರು. ನಮಗೂ ಕೂಡ ನೀವೇ ಮಂಡಿಸಲಿ ಅನ್ನುವಂಥ ಆಸೆ ಇದೆ, ಆದರೆ ನಿಮ್ಮ ಪಕ್ಷದವರು ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರಾ ಅನ್ನುವಂಥ ವಿಚಾರವನ್ನು ಛಲವಾದಿ ನಾರಾಯಣ ಸ್ವಾಮಿಯವರು ಪ್ರಸ್ತಾಪ ಮಾಡಿದರು. ಈ ವೇಳೆ ಮಾತನಾಡಿದಂಥ ಸಿದ್ದರಾಮಯ್ಯನವರು ಈಗ ನಿಮಗೆ ಹೇಗೆ ಆಸೆ ಇರುತ್ತೆ ಅಂದರೆ ನಮ್ಮ ರಾಜಕೀಯ ಕಟ್ಟ ವಿರೋಧಿಯಾಗಿರ್ತಕ್ಕಂತಹ
ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ನಾನು ಬಜೆಟ್ ಮಂಡಿಸಲಿ ಅನ್ನುವಂಥ ಆಸೆ ಇದ್ದಾಗ ಸಹಜವಾಗಿ ನಮ್ಮವರಿಗೂ ನಾನೇ ಬಜೆಟ್ ಮಂಡಿಸಬೇಕು ಅನ್ನುವಂಥ ಆಸೆ ಇರುತ್ತೆ. ಮುಂದಿನ ಬಜೆಟನ್ನು ನಾನೇ ಮಂಡಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ವಿಧಾನ ಪರಿಷತ್ನ ಒಳಗೆ ಆಡಿದರು. ಅಂದರೆ ಒಂದಂತೂ ಸ್ಪಷ್ಟ, ಅಧಿಕಾರದ ಹಂಚಿಕೆ ವಿಚಾರದ ಬಗ್ಗೆ ಚರ್ಚೆ ನಡೀತಾ ಇದೆ. ಒಂದು ಕಡೆ ದೆಹಲಿಗೆ ಹೋಗಿ DK ಶಿವಕುಮಾರ್ ಅವರು ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತೇಳಿ ಅಕ್ಟೋಬರ್ 31ನೇ ತಾರೀಕು ಡೆಡ್ಲೈನ್ ಕೂಡ ಕೊಟ್ಟು ಬಂದಿದ್ದಾರೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಅವರ ಪರವಾಗಿಯೂ ಕೂಡ ಒಂದಷ್ಟು ಜನ ಮಾತನಾಡ್ತಾ ಇರುವಂಥದ್ದು ಆಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯನವರು ಅವಕಾಶ ಸಿಕ್ಕಾಗೆಲ್ಲ ಕೂಡ ಮುಂದಿನ ಬಜೆಟನ್ನು ನಾನೇ ಮಂಡಿಸ್ತೀನಿ, 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನುವಂತಹ ಮಾತುಗಳನ್ನು ಹೇಳೋದ್ರ ಮೂಲಕ ಯಾರು ತಮ್ಮ ಅಧಿಕಾರವನ್ನು ಕಸಿದುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಯಾರು ತಮ್ಮಿಂದ ಅಧಿಕಾರ ಹಸ್ತಾಂತರವನ್ನು ಮಾಡಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಹೈಕಮಾಂಡ್ ಮೂಲಕ ಮಾಡ್ತಿದ್ದಾರೋ ಅವರೆಲ್ಲರಿಗೂ ಕೂಡ ತಿರುಗೇಟು ನೀಡುವ ರೀತಿಯಲ್ಲಿ ಸಿದ್ದರಾಮಯ್ಯನವರು ಅವಕಾಶ ಸಿಕ್ಕಾಗೆಲ್ಲ ಬಳಸ್ಕೊಳ್ತಾ ಇದ್ದಾರೆ, ಅದನ್ನು ಮಾತನಾಡ್ತಾ ಇದ್ದಾರೆ. ಬಹಿರಂಗವಾಗಿ ಹೊರಗಡೆ ಅಂದರೆ ಮಾಧ್ಯಮಗಳ ಮುಂದೆ ಎಲ್ಲಿಯೂ ಮಾತನಾಡ್ತಾ ಇಲ್ಲ. ಅವರೇ ಹೈಕಮಾಂಡ್ ಹೇಳಿದ ಹಾಗೆ ಕೇಳ್ತೀವಿ ಅನ್ನುವಂಥ ಒಂದೇ ಮಾತನ್ನು ಸಿದ್ದರಾಮಯ್ಯನವರು ಹೇಳ್ತಾರೆ. ಆದರೆ ಈ ರೀತಿಯಾದಂತಹ ಸರ್ಕಾರಿ ದಾಖಲೆಗಳಲ್ಲಿ ದಾಖಲಾಗಬಹುದಾದಂತಹ ಜಾಗಗಳಲ್ಲಿ ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ತಿರ್ಬೋದು, ಅಲ್ಲಿ ಯಾವುದೇ ಶಾಸಕರಾಗಲಿ ಮುಖ್ಯಮಂತ್ರಿಗಳಾಗಲಿ ಮಾತನಾಡಿರುವಂಥದ್ದು ಎಲ್ಲವೂ ಕೂಡ ದಾಖಲೆ ಆಗ್ತಾ ಆಗುತ್ತೆ, ಅದು ಇತಿಹಾಸ ಪುಟದಲ್ಲಿ ಹಾಗೆ ಉಳಿಯುತ್ತೆ. ಸೊ ಅಂಥ ಅವಕಾಶ ಸಿಕ್ಕಾಗ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲೂ ಮಾತನಾಡಿದ್ದಾರೆ, ವಿಧಾನ ಪರಿಷತ್ನಲ್ಲೂ ಕೂಡ ಮಾತನಾಡಿದ್ದಾರೆ. ಪ್ರಗತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.